ಈಗ ವಾರಣಾಸಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ವಾರಣಾಸಿ ಬಸ್ ಸ್ಟ್ಯಾಂಡಿಂದ ಜಂಗಮವಾಡಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ. ನೋಡ್ರಿ ಆಟೋದಲ್ಲಿ ರಗ್ಗ ಹಾಕೊಂಡ್ಬಿಟ್ಟಿಯ. ಜಂಗಮವಾಡಿ ಮಠದಿಂದ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 4:30 ಆಗ್ಬಿಡ್ತು ಟೈಮು, ಲೇಟ್ ಆಗಿಬಿಟ್ಟೈತೆ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ತನಕ ಸ್ಪರ್ಶ ಮಾಡಕ್ಕೆ ಬಿಡ್ತಾರೆ. ಶಿವಲಿಂಗನ ಮುಟ್ಬೋದು. 5 ಗಂಟೆ ಮೇಲೆ ಮುಟ್ಟಕ್ಕೆ ಬಿಡಲ್ಲ. ನೋಡಬೇಕು ಸ್ಪರ್ಶ ಆಗತ್ತೋ ಇಲ್ಲೋ ಅಂತ. 8 ಡಿಗ್ರಿ ಐತೆ. 8 ಡಿಗ್ರಿ ಐತೆ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ದೆ, ಹೀಗಾಗಿ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕೇನೋ. ಆಶೀದು ದರ್ಶನ ಆಯಿತು. ಬೆಳಗ್ಗೆ ಎಷ್ಟು 3 ಗಂಟೆಗೆ ಎದ್ದಿದ್ದು. 3 ಗಂಟೆಗೆ ಎದ್ದುಬಿಟ್ಟು ಹೆಚ್ಚು ಕಮ್ಮಿ ಬರೋಷ್ಟು ಲೇಟ್ ಆಗ್ಬಿಡ್ತು. 4:15 ಆಯಿತು. 5:15ಗೆಲ್ಲ ಹೊರಗೆ ಬಂದುಬಿಟ್ವಿ. ದರ್ಶನ ಆಗಿ ಎಲ್ಲ ಹೊರಗೆ ಬಂದ್ವಿ. ಗೇಟ್ ನಂಬರ್ 4ಗೆ ಬರಬೇಕು. ಇದೇ ನೋಡಿ ಗೇಟ್ ನಂಬರ್ 4. ಅಲ್ಲಿ ಮೇಲ್ ಬೋರ್ಡ್ ಇದೆ ನೋಡಿ, ಗೇಟ್ ನಂಬರ್ 4. ಜಂಗಮವಾಡಿ ಮಠದಿಂದ ಸೀದಾ ರೋಡು, ಒಂದೇ ರೋಡು. ಗೇಟ್ ನಂಬರ್ 4 ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ. ಈ ಸೈಡು ಟಿಕೆಟು, ಎಂಟ್ರೆನ್ಸು ರೈಟ್ ಸೈಡಿಗೆ ಟಿಕೆಟು, ಎಂಟ್ರೆನ್ಸು ಲೆಫ್ಟ್ ಸೈಡಿಗೆ ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಿದೆ ನೋಡಿ, ಆ ಲೆಫ್ಟ್ ಸೈಡಿಗೆ ಜನರಲ್ಲು. ಟಿಕೆಟ್ ಇಲ್ದಲೆ ಹೊರಗಡೆ ಬಿಡ್ತಾರೆ. ಕ್ಯೂ. ಈಗ ಇದಕ್ಕೆ ಹೋಗ್ತಾ ಇದ್ದೀವಿ, ಜಂಗಮವಾಡಿ ಮಠ. ಜಂಗಮವಾಡಿ ಮಠಕ್ಕೆ ಇಲ್ಲಿಂದ ಏನಿಲ್ಲ ಅಂದ್ರೆ 1 ಕಿಲೋಮೀಟ್ರ್ ಆಗುತ್ತೆ. ಜಂಗಮವಾಡಿ ಮಠದ್ದು ತೋರಿಸ್ತೀನಿ. ಅಲ್ಲಿ ಇದಿದೆ ಅವ್ರದ್ದು, ಫ್ರಂಟಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರುತ್ತೆ. ಆ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ಅಂತಾರೆ. ವಾಟ್ಸಪ್ಪಲ್ಲಿ ಆಯ್ ಅಂತ ಹಾಕಿದ್ರೆ ಅವರು ಡೀಟೇಲ್ಸ್ ಕಳಿಸ್ತಾರೆ. ಅದು ಫಾರ್ಮ್ ಕಳಿಸ್ತಾರೆ. ಫಾರ್ಮು ಫಿಲ್ ಮಾಡಿ ಕೊಟ್ಟರೆ ಡೇಟು, ಟೈಮು, ಯಾವ ದಿನ, ಮತ್ತು ಎಷ್ಟು ಜನ, ಎಷ್ಟು ಬೆಡ್ಡಿಂದು ಅಂತೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿದ್ರೆ ವಾಟ್ಸಪ್ಪಲ್ಲಿ 24 hours ತೊಗೊತಾರೆ ಕನ್ಫರ್ಮ್ ಮಾಡೋದಕ್ಕೆ. 24 hours ಆದಮೇಲೆ ಕನ್ಫರ್ಮ್ ಮಾಡಿ ಇದ್ದರೆ ಬುಕ್ಕಿಂಗ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ದುರಂಧರ್ ಕಾಶಿ ಮೇ ದುರಂಧರ್. ಇದೇ ಜಂಗಮವಾಡಿ ಮಠ ನೋಡಿ, ಕಾಶಿಲಿರೋದು. ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆಯಾ? ಇದೇ ನಂದಿ ಸರ್ಕಲ್ಲು. ನಂದಿ ಸರ್ಕಲಲ್ಲಿದ್ದೀವಿ. ಮೇಲ್ಗಡೆ ನಂದಿ ಇದೆ ನೋಡಿ. ಇದು ನಂದಿ ಸರ್ಕಲ್ಲು. ನಂದಿ ದಿಕ್ಕು ಇದೆಯಲ್ಲ, ನಂದಿ ನೋಡ್ತಾ ಇದೆಯಲ್ಲ, ನಂದಿ ನೋಡ್ತಾ ಇರೋ ದಿಕ್ಕಿಗೆ ಅದೇ ಗೇಟ್ ನಂಬರ್ 4 ಆಗಲೇ ಹೋಗಿದ್ವಲ್ಲ, ದೇವಸ್ಥಾನದ ಎಂಟ್ರೆನ್ಸು ಟಿಕೆಟ್ ಇರೋರಿಗೆ. ಈ ಕಡೆ ಹೋದರೆ ನೀರು, ಗಂಗಾರತಿ ನೋಡೋದು ಈ ಕಡೆ ರೈಟ್ ಸೈಡಿಗೆ. ನಂದಿ ರೈಟ್ ಸೈಡಿಗೆ, ನಂದಿ ಬ್ಯಾಕ್ ಸೈಡ್ ಬರೋದು ಇದು ಜಂಗಮವಾಡಿ ಮಠ. ನಂದಿ ಲೆಫ್ಟ್ ಸೈಡಿಗೆ ಬರುತ್ತಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ ಇದೆ. ಇನ್ನು ಮೇನ್ ಸರ್ಕಲ್ಲು ನಂದಿ ಸರ್ಕಲ್. ಫಸ್ಟ್ನೇ ದೇವಸ್ಥಾನ ಬಡ ಗಣೇಶ್ ಅಂತ. ಫಸ್ಟ್ನೇದು ನೋಡ್ರಿ ಗಣಪತಿ. ಮೂರು ಕಣ್ಣಿಂದ ಗಣಪತಿ. ಇಲ್ಲೊಂದಿದೆ, ಅಲ್ಲೊಂದು ಸಾಕ್ಷಿ ಗಣಪತಿ ಅಂತಿದೆ, ಅದು 3 ಕಣ್ಣಿಂದೆ. ಅದು ಆಮೇಲೆ ಸಂಜೆ ತೋರಿಸ್ತೀನಿ ನೋಡಿ. ಇನ್ನೊಂದು ಕಣ್ಣಿನ ಕಡೆಯಿಂದ ಕಾಣುತ್ತೆ. ಈಗ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಟುಕ್ ಆಟೋದಲ್ಲಿ. ಇದೇ ಕಾಲಭೈರವೇಶ್ವರ ಮಂದಿರ.
ಇದು ಧನ್ವಂತರಿ ದೇವಸ್ಥಾನ. ಇದು ಮೃತ್ಯುಂಜಯ ದೇವಸ್ಥಾನಕ್ಕೆ ಇಲ್ಲೊಬ್ಬ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ, ದೇವಸ್ಥಾನ ಅದು ಮೃತ್ಯುಂಜಯ. ಅಕಾಲ ಮೃತ್ಯುವನ್ನು ಹರಸೋ ಮೃತ್ಯುಂಜಯ. ನೀರು ತಗೊಂಡು ಹೋಗ್ತೀಯಾರ ನೋಡಿ. ಲಾಸ್ಟ್ ಟೈಮ್ ನೋಡಿದಾಗ ಆಮೆ ಮೀನಿತ್ತು, ಸಣ್ಣದ ಆಮೆ ಇದೆ ನೋಡಿ. ಮೀನುಗಳಿದೆ, ಬಿಳಿ ಮೀನು ಇನ್ನೂ ಇದೆ. ಇದು ಗರಂ ಪಾನಿ ಇದೆ. ಇದು ಮೃತ್ಯುಂಜಯ ದೇವಸ್ಥಾನ. ಆಂಜನೇಯ. ಇದು ಎದುರುಗಡೆ ಇರೋದು ಮೃತ್ಯುಂಜಯ ದೇವಸ್ಥಾನ. ಮೃತ್ಯುಂಜಯ ದೇವಸ್ಥಾನ ಆದ್ಮೇಲೆ ಈಗ ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ನೋಡಿ ಎದುರುಗಡೆ. ಜೈ ಜೈ ನಾರಾಯಣ ನಾರಾಯಣ ಹರೇ ಹರೇ, ಸ್ವಾಮಿ ನಾರಾಯಣ ನಾರಾಯಣ ಹರಿ ಹರಿ. ಬಾಗ್ಲಾಗ್ತಿದೆ. ಈಗ ನಾವು ಲಕ್ಷ್ಮೀ ಚಾಯ್ ವಾಲ ಅಲ್ಲಿ ಫೇಮಸ್ಸು ಕಾಶಿಯಲ್ಲಿ. ಇಲ್ಲಿ ಟೋಸ್ಟ್ ಫೇಮಸ್ಸು. ಎಣ್ಣೆ ಟೋಸ್ಟ್ ಕೆಂಡದಲ್ಲಿ ಇದು ಮಾಡ್ತಾರೆ. ರೆಡಿ ಮಾಡ್ತೀರ. ಚಳಿಗೆ ಏನು ಗೊತ್ತಾಗ್ತಿಲ್ಲ, ಟೇಸ್ಟೇ ಗೊತ್ತಾಗ್ತಿಲ್ಲ, ಅಷ್ಟು ಕೋಲ್ಡ್ ಇದೆ. ಸ್ವಲ್ಪ ಸಾಲ್ಟಿ ಪೆಪ್ಪರ್ ಎಲ್ಲ ಹಾಕ್ಯಾರ, ಪರವಾಗಿಲ್ಲ. ಚಾಯ್ ಬಂತು, ಹೆಸರೇ ಲಕ್ಷ್ಮಿ ಚಾಯ್ ವಾಲ ಅಂತ. ಚಾಯ್ ಟೇಸ್ಟ್ ನೋಡೋಣ. ಅದ್ರಕ್ ವಾಲ ಚಾಯ್. ಈಗ ಫೇಮಸ್ ಬ್ಲೂ ಲಸ್ಸಿ ಬಂದಿದ್ದೀವಿ. ಎಲ್ಲ ಫೋಟೋ ಹಾಕ್ತಿದ್ದಾರೆ. ಹೆಸರು ಬರ್ದು ಫೋಟೋ ಇಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೆಸರು ಬರ್ದು ಇದು ಮಾಡ್ಯಾರ. ಜಾಗನೇ ಇಲ್ದಾಗ ಹಚ್ಚಾರ ಎಲ್ಲ ಕಡೆ. ಬಂದಿದೀವಿ ಅಂತ ಗುರ್ತಿಗೆ. ಈಗ ನಂದು ಹಚ್ಬಿಟ್ಟು ವಿಡಿಯೋ ತೆಗಿತೀನಿ. ನಂದು, ನಮ್ಮಮ್ಮಂದು ಅನ್ಸೀನಿ, ನಂದು ಕೆಳಗಿದೆ, ನಮ್ಮಮ್ಮನ ಮೇಲಿದೆ. ಯಾರ ಇಲ್ಲಿ ಬಂದವರು ಫೋಟೋ ಹೊಡೆದು ಕಳಿಸಿ, ಭಾಳ ಖುಷಿ ಆಗ್ತೀನಿ. ಹೆಂಗಿದೆ ಟೇಸ್ಟು? ಚೆನ್ನಾಯ್ತಾ? ಚೆನ್ನಾಯ್ತಂತೆ. ನಾವು ಒಂದು ಟೇಸ್ಟ್ ನೋಡ್ತೀವಿ. ಸೂಪರ್ ಆಗಿದೆ. ಅದಕ್ಕೆ ಫೇಮಸ್ ಆಗಿರೋದು ಬ್ಲೂ ಲಸ್ಸಿ ಅಂತ. 120 ರೂಪಾಯಿ ಒಂದಕ್ಕೆ. ಗೂಗಲಲ್ಲಿ ಸಿಗುತ್ತೆ ಲೊಕೇಶನ್ನು. ಬ್ಲೂ ಲಸ್ಸಿ ಪಾಯಿಂಟ್ ಅಂತ ಹೊಡೆದ್ರೆ ಬರುತ್ತೆ.
ಲಸ್ಸಿ ಶಾಪ್ ಹೈಲಿ ರೆಕಮೆಂಡೆಡ್, ಮಸ್ಟ್ ಟ್ರೈ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಏನೇ ಶೀತ ಕೆಮ್ಮಿದ್ರು ಬಂತಿದ್ವಿ, ಅಷ್ಟು ಚೆನ್ನಾಗೈತೆ. ಇದು ಗೇಟ್ ನಂಬರ್ 1. ಗೇಟ್ ನಂಬರ್ 4 ಮೇನ್ ರೋಡ್ ಅಲ್ಲಿ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡು ಗೇಟ್ ನಂಬರ್ 1. ಈ ಗೇಟ್ ನಂಬರ್ 1ಗೆ ಲೆಫ್ಟ್ ಸೈಡಿಗೆ ಕಾಮಾಕ್ಷಿ ದೇವಿ, ರೈಟ್ ಸೈಡಿಂದ ಬರ್ಬೇಕು ನೀವು. ಎಂಟ್ರಿ ಆಗೋದು ರೈಟ್ ಸೈಡಿಂದ. ಮತ್ತೆ ಇದು ನಾನು ತೋರಿಸ್ತಾ ಇದ್ನಲ್ಲ, ಅದ್ರ ಬ್ಯಾಕ್ ಸೈಡೇ ಮಣಿಕರ್ಣಿಕಾ ಘಾಟ್ ಇರೋದು. ಆದಿ ಶಂಕರಾಚಾರ್ಯ ಜಿ. ಗಂಗಾ ನದಿ ಇಲ್ಲಿ ಕೆಳಗಡೆ ಇರೋದು. ಮೇಲೆ ಹೋದ್ರೆ ಕಾಶಿ ವಿಶ್ವನಾಥ, ಲೆಫ್ಟ್ ಸೈಡಿಗೆ ಹೋದ್ರೆ ವಿಶಾಲಾಕ್ಷಿ. ಇದೇ ಮಣಿಕರ್ಣಿಕಾ ಘಾಟ್.